ಕೇವಲ 5 ವರ್ಷದಲ್ಲಿ ಇವ್ರದ್ದು ಎಲ್ಲ ಡುಬಿಸ್ ಹೇಳಿದು ಹೋಗುತ್ತೆ. ನೀವು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ರಿ, ಹೌದು, ಎಲ್ಲ ಬಾಗ್ಲಾಕ್ಸ್ಬಿಟ್ರಲ್ಲ. ಎಲ್ಲಿ ಯಾವ ದೇವ್ರು ಇಲ್ಲ, ಎಲ್ಲ ದೇವ್ರು ರಜೆ ಹಾಕ್ಬಿಟ್ರ. ಹಂಗಾರೆ ಕೇವಲ ಒಂದು ಕಲ್ಲು, ಅದು ಸಂಪೂರ್ಣವಾಗಿ ತಿದ್ದದ ಒಂದು ಕಲ್ಲು ನಮ್ಮ ಗ್ರಾಮ ದೇವತೆಗಳಲ್ಲಿ ಕಾಣ್ತೀವಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ. ಅದೇ ವೈಷ್ಣವ ದೇವರುಗಳಂತ ಬಂದಾಗ ಅಥವಾ ಫೋಟೋಗಳ ಮೂಲಕ ಬಂದಾಗ, ಈ ಲಕ್ಷ್ಮೀ ಸರಸ್ವತಿ ಗಣೇಶ ಈ ಕೃಷ್ಣ ಇವೇನೇನೋ ಬಂದಾಗ ಅವರ ವೈಡೂರ್ಯಗಳೇ ಬೇರೆ ಇರ್ತದೆ. ಎಲ್ಲ ಜರ್ತಾರಿ, ಎಲ್ಲ ರೇಷ್ಮೆ, ಎಲ್ಲ ಪ್ರತಿಯೊಂದು. ಭೀಮಾ ಜ್ಯುವೆಲರ್ಸ್ ಅವ್ರು ಕೊಟ್ಟಿರ್ತಾರೆ. ಅವ್ರಿಗೆ ಒಂದು ಬೆರಳಿಗಿಂತ ಇನ್ನೊಂದು ಬೆರಳು ಜಾಸ್ತಿ ಇದ್ರೆ ಅವ್ರನ್ನ ಅಂಗವಿಕಲರು ಅಂತ ಕರೀತಾರೆ. ಒಂದೇ ಬೆರಳು ಎಕ್ಸ್ಟ್ರಾ ಇದ್ರು, 3 ಕೈ ಎಕ್ಸ್ಟ್ರಾ ಇದ್ರೆ ಏನಂತಾರೆ ಸಾ, ಇವ್ರು 3 ಕೈ 6 ಕೈಯಲ್ಲಿ ಹೆಂಗ್ ಬಟ್ಟೆ ಹಾಕತಾರೆ, ಹೆಂಗ್ ಊಟ ಮಾಡ್ತಾರೆ, 18 ಕೈ 18 ಭುಜ, ತಲೆ ಹೆಂಗ್ ಬಾಚ್ತಾರೆ. ಬಟ್ ಬಹುತೇಕ ನೀವು ನೋಡಿ, ನಾನು ಗಮನಿಸಿದಂಗೆ ಕಾಲ್ಮದೆ 2 ಇರ್ತವೆ, ಕೈ ಇರ್ತವೆ. ಹೀಗೆ ಇನ್ನು ಮುಂದುವರೆದ ಭಾಗ ನಾವು ಈ ಜಲಗಾರ ನಾಟಕಗಳನ್ನ ತಗೊಂಡಾಗ, ಕುವೆಂಪು ಅವ್ರಿಗೆ 24 ವರ್ಷ ಆಗಿದಂತ ಸಂದರ್ಭ. ಸೊ ಹತ್ತತ್ರ ಇನ್ನೊಂದು ವರ್ಷ ಕಳೆದ್ರೆ 100 ವರ್ಷ ಜಲಗಾರಂಗೆ. ಅವತ್ತೇ ಆ ಜಲಗಾರ ಅಂದ್ರೆ ಯಾರು, ಶಿವ ಅಂದ್ರೆ ಯಾರು, ಸೊ ದೈವ ಅಂದ್ರೆ ಏನು ಅನ್ನೋಂತ ನಿರೂಪಿಸಿದ್ರು. ಈ 2025 ಇಸ್ವಿ ಬಂದಂತ ಸಂದರ್ಭದಲ್ಲೂ ಸಹ ನಾವ್ ಯಾಕೆ ಇನ್ನೂ ಬ್ರಾಹ್ಮಣ್ಯೀಕರಣದಿಂದ ವಾಪಸ್ ಬರಕ್ ಆಗ್ತಾ ಇಲ್ಲ, ಯಾಕೆ ನಾವು ಆಚಾರವನ್ನ ಬಿಟ್ಟು ವಿಚಾರಕ್ಕೆ ಹೊಂದ್ಕೊಳಕ್ ಆಗ್ತಾ ಇಲ್ಲ, ಯಾಕೆ ನಮ್ಮ ಗ್ರಾಮ ದೇವತೆಗಳನ್ನ ಅಪ್ಕೊಳಕ್ ಆಗ್ದೇನೆ ಮಾಡ್ತಾ ಇಲ್ಲ, ಯಾಕೆ? ಕಾರಣ ಏನು ಅಂತಂದ್ರೆ, ಈ ಆರ್ಯವಾದ ಏನ್ ಮಾಡುತ್ತೆ, ಅವರು ನೇರವಾಗಿ ಜನರ ಬಳಿ ಹೋಗಲ್ಲ. ಆರ್ಯವಾದ ಅಂದ್ರೆ ಇವತ್ತಿನ ಆರ್ಯವಾದ ಅನ್ನೋದಕ್ಕಿಂತ ಇವತ್ತಿನ ಬ್ರಾಹ್ಮಣವಾದ, ಅವರು ಹೋಗೋದು ಯಾರ ಹತ್ರ, ಯಾರು ಜನಪ್ರಿಯ ವ್ಯಕ್ತಿ ಇದ್ದಾರೆ, ಯಾರು ದುಡ್ಡಿಟ್ಟಿದ್ದಾರೆ, ಯಾರು ಅಧಿಕಾರದಲ್ಲಿದ್ದಾರೆ, ಈ 3 ಜನರ ಸುತ್ತುತ್ತಾರೆ. ಅವರು ಸುತ್ತಿ ಅವರ ಮೂಲಕ ಅವರ ವಿಚಾರಧಾರೆನ ಅವರು ಚಾಲ್ತಿಗೆ ತರ್ತಾರೆ. ನೋಡಿ, ಇವತ್ತು ನಾವು ಇಲ್ಲಿ ಬದುಕ್ತಾ ಇರೋದು ಸಂವಿಧಾನದ ಪ್ರಕಾರ. ಅವ್ರೇನ್ ಮಾಡ್ತಾರೆ, ಸಂವಿಧಾನ ಅಂಬೇಡ್ಕರ್ ರಚನೆ ಮಾಡಿದ್ರು ಕೂಡ ಅದ್ರೊಳಗಡೆ ಅವರ ಅಂಶಗಳನ್ನ ಸೇರಿಸಿದ್ದಾರೆ. ಸೊ ಅಂಬೇಡ್ಕರೇ ಹೇಳ್ತಾರೆ, ನನಗೆ ಕೊಟ್ಟಂತ ಅವಕಾಶದಲ್ಲಿ ನಾನು ಮ್ಯಾಕ್ಸಿಮಮ್ ಮಾಡಿದ್ದೀನಿ, ಇದೇ ಅಲ್ಟಿಮೇಟ್ ಅಲ್ಲ ಅಂತ ಅಂಬೇಡ್ಕರ್ ಕೂಡ ಹೇಳ್ತಾರೆ. ನೋಡಿ, ಆರ್ಟಿಕಲ್ 26ರಿಂದ 30 ಏನ್ ಮಾಡಿದ್ದಾರೆ, ಎಲ್ಲಾ ಆಚರಣೆಗಳಿಗೂ ಅವಕಾಶ. ಅದೇ ಕಾರಣಕ್ಕೆ ಪೆರಿಯಾರು ಆ ಸಂವಿಧಾನದ ಆ ಕೆಲವು ಕಾಲಂಗಳನ್ನ ಸುಟ್ಟಿದ್ದು. ಆರ್ಟಿಕಲ್ 343ರಿಂದ 351 ಹಿಂದಿ ಮತ್ತೆ ಸಂಸ್ಕೃತಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸ್ತಾರೆ. ಆರ್ಟಿಕಲ್ 346 246ರಲ್ಲೂ ಸೆಂಟ್ರಲ್ ಯೂನಿಯನ್ ಗವರ್ಮೆಂಟೇನೆ ಸುಪ್ರೀಂ, ಇನ್ನ ಸ್ಟೇಟ್ ಗವರ್ಮೆಂಟ್ಗಳು ಅದ್ರ ಅಡಿಯಾಳ ಆಗಿರ್ಬೇಕು ಅಂತ ಮಾಡ್ತಾರೆ. ಅದೇ ನಾವು ಮೊದಲೇ ಮಾತಾಡ್ದಂಗೆ ನಮ್ದು ರಾಜ್ಯ ಅಲ್ಲ, ಕನ್ನಡ ದೇಶ ಅಂತ ಏನ್ ಹೇಳ್ತೀವಿ, ಹಾಗೆ ಒಟ್ಟಾರೆ ಏಷ್ಯಾ, ಅದ್ರಲ್ಲಿ ಬಹಳ ಮುಖ್ಯವಾಗಿ ಭಾರತ, ಅದ್ರಲ್ಲಿ ಬಹುಮುಖ್ಯವಾಗಿ 5 ರಾಜ್ಯಗಳು. ಸೊ ದ್ರಾವಿಡರು ಅನ್ನುವಂತ ಸಂದರ್ಭವನ್ನು ಸಹ ನಾವೆಲ್ಲೋ ಒಂದ್ ಕಡೆ ನಮ್ದು ದೇಶ ಅಲ್ಲ, ರಾಜ್ಯ, ನಾವು ಈ ಒಕ್ಕೂಟದ ಅಡಿಯಲ್ಲಿ ಇದ್ದೇವೆ ಒಕ್ಕೂಟದಲ್ಲಿ. ಇದನ್ನ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಪ್ರಭುತ್ವದ ಭಾಗ ಯಾರಾಯ್ತಾರೋ ಅವ್ರ ಹತ್ರ ಇವರು ಆರ್ಯರು ಹೋಗಿ ಅವ್ರನ್ನ ಮ್ಯಾನಿಪುಲೇಟ್ ಮಾಡಿ ಅವರ ವಿಚಾರಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಭುತ್ವದ ಬೆಂಬಲ ಅಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಬೆಂಬಲ ಇವರ ಆಚರಣೆಗಳಿಗೆ ಸಿಗೋದು ನಿಂತೋಗ್ಬಿಟ್ರೆ ಕೇವಲ 5 ವರ್ಷದಲ್ಲಿ ಇವ್ರದ್ದು ಎಲ್ಲ ಡುಬಿಸ್ ಹೇಳಿದು ಹೋಗುತ್ತೆ, ನಿಂತೋಗ್ಬಿಡ್ತದೆ. ನೀವು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ರಿ, ಎಲ್ಲ ಬಾಗ್ಲಾಕ್ಸ್ಬಿಟ್ರಲ್ಲ. ಎಲ್ಲಿ ಯಾವ ದೇವ್ರು ಇಲ್ಲ, ಎಲ್ಲ ದೇವ್ರು ರಜೆ ಹಾಕ್ಬಿಟ್ರ. ಹಂಗಾರೆ ಹಾಗೆ ಮುಂದುವರೆದ ಭಾಗವಾಗಿ ಏನಾಗುತ್ತೆ, ನೀವು ಯಾವುದೇ ನೋಡಿ, ವೈಷ್ಣವ ದೇವರುಗಳು ಅಥವಾ ನಮ್ಮ ಗ್ರಾಮ ದೇವತೆ ಅಂತ ತಗೊಂತೀವಿ. ನಮ್ದು ಯಾವುದೇ ಗ್ರಾಮ ದೇವತೆಗಳನ್ನ ನೋಡಿ, ಇತ್ತೀಚಿನ ಕೆಲವು ಆಡಂಬರಗಳನ್ನ ಹೊರತುಪಡಿಸಿದ್ರೆ, ಯಾರೋ ಭಕ್ತಾದಿಗಳು ಕೊಟ್ಟರು ಅನ್ನೋ ನೆಪದಲ್ಲಿ ಒಂದಷ್ಟು ಕಾಣಿಕೆಗಳನ್ನ ಅಥವಾ ಒಂದಷ್ಟು ವೈಡೂರುಗಳನ್ನ ಹಾಕೋದು ಹೊರತುಪಡಿಸಿದ್ರೆ, ಕೇವಲ ಒಂದು ಕಲ್ಲು, ಅದು ಸಂಪೂರ್ಣವಾಗಿ ತಿದ್ದದ ಒಂದು ಕಲ್ಲು ನಮ್ಮ ಗ್ರಾಮ ದೇವತೆಗಳಲ್ಲಿ ಕಾಣ್ತೀವಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ. ಅದೇ ವೈಷ್ಣವ ದೇವರುಗಳಂತ ಬಂದಾಗ ಅಥವಾ ಫೋಟೋಗಳ ಮೂಲಕ ಬಂದಾಗ, ಈ ಲಕ್ಷ್ಮೀ ಸರಸ್ವತಿ ಗಣೇಶ ಈ ಕೃಷ್ಣ ಇವೇನೇನೋ ಬಂದಾಗ ಅವರ ವೈಡೂರ್ಯಗಳೇ ಬೇರೆ ಇರ್ತದೆ. ಎಲ್ಲ ಜರ್ತಾರಿ, ಎಲ್ಲ ರೇಷ್ಮೆ, ಎಲ್ಲ ಪ್ರತಿಯೊಂದು. ಭೀಮಾ ಜ್ಯುವೆಲರ್ಸ್ ಅವ್ರು ಕೊಟ್ಟಿರ್ತಾರೆ. ಅವ್ರಿಗೆ ಇಲ್ಲ ನೋಡಿ, ನಮ್ಮ ದ್ರಾವಿಡ ದೇವತೆಗಳು, ಗ್ರಾಮ ದೇವತೆಗಳು ಒಂದು ಕಲ್ಲು ಅಂದ್ರೆ ನಮ್ಮ ಹಿರಿಯ ಜೀವ, ಅದು ನಮ್ಮ ಅಜ್ಜನ, ಅವ್ರ ಅಜ್ಜನ, ಅವ್ರ ಅಜ್ಜಿನೋ ಯಾವ್ದೋ ಒಂದು ಗ್ರಾಮಕ್ಕೆ ಒಳ್ಳೇದ್ ಮಾಡಿದ್ರು, ಒಂದ್ ಕಲ್ಲಿಟ್ರು, ಒಂದು ಏನೋ ಸಣ್ಣದ ಗುಡಿ ಕಟ್ಟಿದ್ರು. ಈಗ ದೇವಾಲಯ ಅಂತ ಹೇಳೋದು ಸಹ ದೇವಸ್ಥಾನ ಅನ್ನೋದು ಸಂಸ್ಕೃತ ಅನ್ನೋದಾದ್ರೆ, ಸೊ ನೀವ್ ಹೇಳ್ದಂಗೆ ದ್ರಾವಿಡ ಭಾಷೆ ನಮ್ಮ ದೇವರ ಗುಡಿ. ಆ ಗುಡಿಯ ನಮ್ಮ ಕಲ್ಪನೆ, ನಮ್ಮ ದ್ರಾವಿಡರ ಕಲ್ಪನೆ ಎಲ್ಲವೂ ಸರಳೀಕರಣವಾಗಿತ್ತು. ಅದು ಇವ್ರದೆಲ್ಲವೂ ದುಬಾರಿ ಅಲ್ಲ, ವ್ಯಾಪಾರೀಕರಣ. ಹೇಳ್ತೀನಿ ಕೇಳಿ, ಈಗ ಇವರು ಸೃಷ್ಟಿ ಮಾಡಿರುವಂತ
ಪಾಪ ಕೆಲವ್ರಿಗೆ ಹಂಗೆ ಹೇಳಿದ್ರೆ ನಾವು ನೇರವಾಗಿ ಬೇಜಾರಾಗ್ಬೋದು. ನೋಡಿ, ಒಂದು ಬೆರಳಿಗಿಂತ ಇನ್ನೊಂದು ಬೆರಳು ಜಾಸ್ತಿ ಇದ್ರೆ ಅವ್ರನ್ನ ಅಂಗವಿಕಲರು ಅಂತ ಕರೀತಾರೆ. ಅಥವಾ ವಿಕಲಚೇತನ ಅಂತ ಈಗ ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀವಿ ಅದನ್ನ. ಆಯ್ತು, ವಿಕಲಚೇತನ. ಬೇಡ ಅಷ್ಟೊಂದು ಬೇಜಾರಾಯ್ತದೆ ಅಂದ್ರೆ ಇಂಗ್ಲಿಷ್ ಅಲ್ಲೇ ಹೇಳ್ಬಿಡ್ತೀನಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕರೀತಾರೆ. ಒಂದೇ ಬೆರಳು ಎಕ್ಸ್ಟ್ರಾ ಇದ್ರು, 3 ಕೈ ಎಕ್ಸ್ಟ್ರಾ ಇದ್ರೆ ಏನಂತಾರೆ ಸರ್? ನಮ್ಗೆ ಒಂದು ಕೈ, ಈಗ ನನಗೆ ಚಿಕ್ಕದ್ರಲ್ಲಿ 2 ಸಲ ಕೈ ಮುರಿದಿತ್ತು. ಒಂದು ಕೈಯಲ್ಲಿ ನನಗೆ ಬಟ್ಟೆ ಹಾಕೋದಕ್ಕೆ, ಮತ್ತೊಂದಕ್ಕೆ ಎಲ್ಲದಕ್ಕೂ ತೊಂದ್ರೆ. ಇವ್ರು 3 ಕೈ 6 ಕೈಯಲ್ಲಿ ಹೆಂಗ್ ಬಟ್ಟೆ ಹಾಕತಾರೆ, ಹೆಂಗ್ ಊಟ ಮಾಡ್ತಾರೆ, 18 ಕೈ 18 ಭುಜ. ತಲೆ ಹೆಂಗ್ ಬಾಚ್ತಾರೆ? ಬಟ್ ಬಹುತೇಕ ನೀವು ನೋಡಿ, ನಾನು ಗಮನಿಸಿದಂಗೆ ಕಾಲ್ಮದ 2 ಇರ್ತವೆ, ಕೈ ಇರ್ತವೆ. ಹೀಗೆ ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಆಸೆನ ಹುಟ್ಟಿಸುವಂಥದ್ದು. ಈ ರೇಷ್ಮೆ ಸೀರೆಗಳನ್ನ ಹುಟ್ಟಿಸಿ ಆ ರೇಷ್ಮೆ ಸೀರೆಗಳಿಗೆ ಮಾರ್ಕೆಟಿಂಗ್ ಮಾಡ್ತಾರೆ. ರೇಷ್ಮೆ ಸೀರೆಗಳು ಮಾರುವಂತವ್ರು ಯಾರು? ಇದೇ ಆರ್ಯರ ಮತ್ತೊಂದು ಭಾಗದ ವೈಶ್ಯ ಅಂದ್ರೆ ಸೇಟುಗಳು. ಒಡವೆ ಅಂಗಡಿ ಇತ್ತೀಚೆಗೆಲ್ಲೋ ಕೆಲವರು ಕೇರಳದವರು ಮಾಡವ್ರೆ, ಮಲಬಾರ್ ಗೋಲ್ಡ್ ಅವರು ಇವರೆಲ್ಲ. ಈಗ್ಲೂ ಬಹುತೇಕ ಅದು ವ್ಯಾಪಾರ ಇರೋದು ಸೇಟುಗಳ ಕೈಯಲ್ಲಿ. ಅದೇ ಆರ್ಯರಿಂದ ಸೆಳೆದು ಬಂದಂತಹ, ಆರ್ಯರೇ ಹುಟ್ಟಾಕ್ದಂತಹ, ಆರ್ಯರ ಜೊತೆನಲ್ಲಿ ಇದ್ದಂತವ್ರೇನೆ ಆರ್ಯರೇ ಆಗಿದ್ದಂತವ್ರೆ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ. ಕ್ಷತ್ರಿಯರು ಆಲ್ಮೋಸ್ಟ್ ಇಲ್ಲ ಈಗ. ಕ್ಷತ್ರಿಯ ಅಂದ್ರೆ ಅವ್ನ್ ಬರೀ ರಾಜ ಆಗ್ಬೇಕು, ಈ ತರ ಇತ್ತು. ಪ್ರಜಾಪ್ರಭುತ್ವ ಬಂದ್ಮೇಲೆ ರಾಜನಲ್ಲಿ ಕೆಲಸ ಇಲ್ಲ, ಓಡಿಸ್ಬಿಟ್ರು ರಾಜನ್. ಅವ್ನು ಕ್ಷತ್ರಿಯ ನಿರ್ನಾಮ ಆಯ್ತು. ಇನ್ನ ಇವ್ರು ಉಳ್ಕೊಂಡವ್ರ ವ್ಯಾಪಾರಿ, ಅಂಬಾನಿ, ಅದಾನಿ, ಇವರೆಲ್ಲ ಯಾರು? ಎಲ್ಲ ವೈಶ್ಯರೇ ಅವರು. ಏನು ಉತ್ತರ ಭಾರತ ಅಂದ್ರೆ ಅದು ಹಾಗೆ ಬಂದ್ಬಿಟ್ಟಿದೆ ಈಗ. ಸೊ ಇಲ್ಲೂನು ಈಗ ಇವತ್ತು ನಾವು ರಾಮನಗರದಲ್ಲಿ ಕೂತಿದ್ದೀವಿ, ಮಂಡ್ಯ ಪೇಟೆ ಬೀದಿ ಆಗ್ಬೋದು, ರಾಮನಗರ ಪೇಟೆ ಬೀದಿ ಆಗ್ಬೋದು. ಕೇವಲ 30 ವರ್ಷದ ಹಿಂದೆ ಶೆಟ್ರುಗಳು ಅಂಗಡಿಗಳನ್ನ ಇಟ್ಟಿದ್ರು. ನಾವೆಲ್ಲ ಶೆಟ್ರ್ ಅಂಗಡಿಗೆ ಹೋಗಿ ಬರ್ತೀವಿ ಅಂತಿದ್ವಿ. ಇವತ್ತು ನಿಮ್ಗೆ ಶೆಟ್ರು ನಿರ್ನಾಮ ಆಗ್ಬಿಟ್ರು, ಯಾವ ಶೆಟ್ಟಿ ಅಂಗಡಿಗಳು ಇಲ್ಲ. ಈಗ ನಮ್ಮಲ್ಲೇ ಮಂಡಿಪೇಟೆ ಅನ್ನುವಂಥದ್ದಕ್ಕೆ ಸಂಪೂರ್ಣವಾಗಿ ಸೆಟ್ರ ಇದ್ದದ್ದು ಎಲ್ಲ ಸೇಟು ಅಂಗಡಿಗಳೇ. ನೀವು ಬಟ್ಟೆ ಅಂಗಡಿಗೆ ಹೋಗಿ, ಮೊಬೈಲ್ ಅಂಗಡಿಗೆ ಹೋಗಿ, ನೀವು ಒಂದು ಪೇಪರ್ ಅಂಗಡಿಗೆ ಹೋಗಿ, ಯಾವ ಅಂಗಡಿಗೆ ಹೋದ್ರು ಎಲ್ಲ ಸೇಟುಗಳೇ. ಇವರು ಈ ರೀತಿ ಆ ದೇವ್ರುಗಳಿಗೆ, ಆ ಭೀಮಾ ಜ್ಯುವೆಲರ್ಸು, ಮಲಬಾರ್ ಗೋಲ್ಡ್ ಎಲ್ಲ ಹಾಕ್ಸಿ ಹೆಣ್ಮಕ್ಳಿಗೆ ಆಸೆ ಹುಡ್ಸಿ ವ್ಯಾಪಾರ ಮಾಡೋದಕ್ಕೋಸ್ಕರ ಆ ರೀತಿ ಮಾಡ್ತವ್ರೆ. ಆದ್ರೆ ನಮ್ಮ ಕಲ್ಪನೆ ಏನು, ನಮ್ಮ ಹಿರೀಕರನ್ನ ನಾವು ಪೂಜೆ ಮಾಡ್ತಿದ್ವಲ್ಲ ಗುಡಿ ಕಟ್ಕೊಂಡು, ಅದರಲ್ಲಿ ಆ ವಂಚನೆಯ ವ್ಯಾಪಾರದ ಮನಸ್ಥಿತಿ ಇರಲಿಲ್ಲ. ನಾವು ನಮ್ಮ ಹಿರೀಕರನ್ನ ನೆನ್ಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಹೋಗಿ ಪೂಜೆ ಮಾಡ್ಕೊತಿದ್ವು. ಈಗ ನಮ್ಮ ಮನೆ ದೇವರೇನೆ ಗಂಡು ದೇವರು ಬೋರಪ್ಪ, ಹೆಣ್ಣು ದೇವರು ಮಂಚಮ್ಮ. ಇವೆರಡೂನು ಅದ್ ನೋಡಕ್ಕೇನೆ ಖುಷಿ ಆಯ್ತದೆ. ಸುಮ್ನೆ ಏನೋ ಒಂದು ಸಣ್ಣ ಕಲ್ಲಿರ್ತದೆ, ನಮ್ಗೆ ಯಾವಾಗ ಬೇಕು ಅವಾಗ ಹೋಗ್ಬೋದು, ಪೂಜೆ ಮಾಡ್ಕೋಬಹುದು. ಆ ಹೂನ ಹಾಕೋದು, ಏನ್ ಕಂಡೀಷನ್ಸೇ ಇಲ್ಲ, ರೂಲ್ಸೇ ಇಲ್ಲ. ನೀವೇ ಹೋಗೋದು, ನೀವೇ ಇದ್ದು ನೀರ್ ಹಾಕೋದು, ಕಡ್ಡಿ ಹಚ್ಚೋದು, ಬರೋದು, ಇಲ್ಲ ಕೈ ಮುಖ ಬರೋದಷ್ಟೇ. ಆದ್ರೆ ಇವರ ಕಂಡೀಷನ್ಸ್ ನೋಡಿ, ಈಗ ಲಕ್ಷ್ಮಿ ಹಬ್ಬ ಅಂತ ಮಾಡ್ತಾರಲ್ಲ, ಅದು ಮಹಾಲಕ್ಷ್ಮಿ ಹಬ್ಬ. ಎಷ್ಟು ವ್ಯಾಪಾರ ಸರ್. ನಾನು ಇಷ್ಟು ಸೀರೆ ಉಡ್ಸಿದ್ದೆ, ನಾನು ಇಷ್ಟು ದುಡ್ಡಿಟ್ಟೆ, ನಾನು ಅದಕ್ಕೆ ನೆಕ್ಲೆಸ್ ಹಾಕ್ಸಿದ್ದೆ. ಇದೇನಂದ್ರೆ ಆ ಹೆಣ್ಣು ಮಕ್ಕಳಿಗೆ ಆ ಆಸೆನ ಹುಡ್ಸಿ ಆ ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳುವಂತ ಹುನ್ನಾರ ಅಷ್ಟೆ.